ತಿಂಗಳಾಯ್ತು ಮೇಳ ಮಾಡಿ 50 ಕಾರ್ಯಕ್ರಮ ನಾವು ಮಾಡಿದೆವು. 6 ವರ್ಷ ಮೇಳ ಮಾಡಿ 60 ಕಾರ್ಯಕ್ರಮ ಮಾಡಿದ್ವಿ. ಏನು ತುರ್ಕೋ ನಿಮ್ಮ ಮನೆ ತುರ್ಕೋಲಿ ಕೇಳಲ್ಲ. ನಮ್ಮ ಜೀವನದಾಗ ಯಾವ ಮಗ ತಿಂಡಿನೇ ಬರ್ತಾನೆ ಅವನಿಗೆ ಕುಂಡಾಗ ಚೋಟನಿಗೆ ಟಾರ್ಸಿವಿ. ಯಾವ ಮಗ ಬುಕ್ಕನಿಗೆ ಬಕ್ ನೋಡಿಸ್ಬಿಟ್ಟಿನ ಗೊಬ್ಬರ ಮಾಡೋಣ ಮೇಳದಾಗ ಎಷ್ಟು ಹವಾ ಮಾಡ್ಕೊಂಡ್ ಬಿಟ್ಟಿನ ನಮ್ಮ ಶಾಲೆ ತಾಳ ಬಡಿತಾನೆ ಹಾಡವ ಬರೀ ಹೂಸ ಬಿಡ್ತಾನೆ ಹೂಸ. ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ಹೊಂಟಾವ. ಯಾಕಪ್ಪ ಅಂತ ಕೇಳಿದ್ರೆ ಹತ್ತನೂರ ಗ್ರಾಮದ ಅಣ್ಣನ ಮೇಲಿನ ಕಾರ್ಯಕ್ರಮ, ನೀಲೂರ ಗ್ರಾಮದ ತಂಗಿ ಮೇಲಿನ ಕಾರ್ಯಕ್ರಮ ಬಹಳ ಚಂದ ನಡೆದವ. ಮಾಲಿಂಗರಾಯನ ಮೇಳದಾಗ ಮಾಲಿಂಗರಾಯನ ಮಠ ಮೇಲಿದಾಗ ಒಂದೇ ಸಂಗತಿ ಹಾಡುವಂತ ಮೇಲಿನ ಕಾರ್ಯಕ್ರಮ ಬಹಳ ಚಂದ ಕಾರ್ಯಕ್ರಮ ಸಾಗಿ ಬಂದು ಮಾಡುವಂತ. ಯಾಕಪ್ಪ ಅಂತ ಕೇಳಿದ್ರ ಹರೇದ ವಯಸ್ಸಿನಾಗ ಆದರ್ತನ ಮಾಡಿ ಮುಪ್ಪು ವಯಸ್ಸಿನಾಗ ಗರ್ತೆ ಬರೋಣ. ಯಾಕಂತ ಕೇಳಿದ್ರೆ ಮಾಡುವಂಡೇನಿ ಹೇಗೆ ನೋಡದಪ್ಪ ಅಂತ ಕೇಳಿದ್ರ ನಸದಲ್ಲಿ ಯುವತಿ ಕಿಶೆಯಲ್ಲಿ ಕತ್ತರಿ, ನಸದಲ್ಲಿ ಯುವತಿ ಕಿಶೆಯಲ್ಲಿ ಕತ್ತರಿ, ಬಾಯಿಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ, ಅಕ್ಕಿಯಲ್ಲಿ ಆಸೆ ನೆತ್ತನಲ್ಲಿ ಪ್ರೀತಿ, ಡಾಂಬಿಕನಾಗಿರುವುದು ಬೇಡದ ನಮ್ಮ ಸದ್ಗುರು ಮಾಲಿಂಗರಾಯ ದೇವ ಅಂತ ಹೇಳಿದ್ರು. ಯಾಕಪ್ಪ ಅಂತ ಕೇಳಿದ್ರೆ ನಸದಲ್ಲಿ ಯುವತಿ ಕಿಶೆಯಲ್ಲಿ ಕತ್ತರಿ ಪತ್ತ ಕೇಳಿದ್ರ ಹಣ್ಣಿನಾದ ಇವತ್ತು ಹಚ್ಕೊಂಡು ಭಂಡಾರ ಹಚ್ಕೊಂಡು ಬಾಯಿನ ನೋಡಿದ್ರೆ ಬೀರ್ದೇವ್ರ ಮಾಲಿಂಗರಾಯ ಅಮೋಘಸಿದ್ದ ರೇವಣಿಸಿದ್ದ ಗುಂಡಾಪುರ ದಾನ ಮಾಡೋದು. ಇವತ್ತ ಬಾಯಿಯಾಗ ಶಿವಮಂತ್ರಗಳಿಗೆ ಮನದಾಗ ಏನಾದ್ರು ಅಂತ ಕೇಳಿದ್ರ ಅದು ದಂಡೆಗಟ್ಟಂತ ಮಾತನೇ ಮಾಡೋಣ. ಅದೇ ರೀತಿಯಾಗಿ ಯಾಕಪ್ಪ ಅಂತ ಕೇಳಿದ್ರೆ ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ ಪತ್ತ ಕೇಳಿದ್ರ ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ ಪತ್ತ ಕೇಳಿದ್ರೆ ಯಾರೇ ಬೀಗರು ನಮ್ಮ ಮನೆಗೆ ನಮ್ಮ ಸಲಕ ಹೊಸ ಸಲಕ ಮಾಡಿಸ್ಬೇಕು. ನೀವು ಜಗ ಅನ್ಕೋಬೇಡ್ರಿ. ಹೊರಬಿಡು ಹಲೋ, ಯಾಕಪ್ಪ ಅಂತ ಕೇಳಿದ್ರ ಮಾಡೋಣ. ಈ ಬಿಸಿಲಾಗ ನಮ್ಮ ತೆರಿಲು ಕೇಳಿದ್ರೆ ಇಂಜನ್ ಬಾಳ ಹೀಟ್ ಆಗ್ಯದ. ನೀವು 5 ನಿಮಿಷ ಶಾಂತತೆ ಕಾಪಾಡಿದ್ರಪ್ಪ ಅಂತ ಕೇಳಿದ್ರ ಯಾರು ಹೆಂಗ್ ಆಡ್ತಾರ, ಯಾರ ಬರಮ ಎಟ್ಟದವ, ಯಾರ ಹಿಂದೆ ಯಾರ ಬೆನ್ ಹಚ್ಚಾರ, ಯಾರ ತಂಗಿ ಹೋಗಿ ಗಡಿ ಅಂತಾರ, ಮನ್ಯಾಗ ಹೆಚ್ಚಿಗೆ ಇದ್ದಂಗ ಅಂತಾರ ಅಂತಕ್ಕಂಥ ಯಾವ ನಮ್ಮ ಪುಣ್ಯಾತನರಿ. ಯಾಕಪ್ಪ ಅಂತ ಕೇಳಿದ್ರೆ ಮಾಡೋಣ. ಇರ್ಲಿ ಇಲ್ಲಿ ದೈವ ಅಂದ್ರೆ ದೇವ ಇದ್ದಂಗ ದೈವ ಅಂದ್ರೆ ದೈವದ ಶಾಂತತೆ ಕಾಪಾಡಬೇಕಾಗ್ಯದ. ನಾವ್ ಏನ್ ಮಾತಾಡಿದ್ರು 5 ನಿಮಿಷನಾಗ ಶಾರ್ಟ್ ಆಗಿ ಸ್ವೀಟ್ ಆಗಿ ಮಾತಾಡ್ಬಿಡ್ತೀವಿ ಪುಣ್ಯಾತ್ಮರೇ. ಹಳೇನ ಮಾತಾಡೋದ ಮಾಡೋಣ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಂಗಳಾರತಿ ಆಗುವಂತ ಸಮಯದ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಮಾಡಿದ್ರು. ಏನಂತ ಪ್ರಶ್ನೆ ಮಾಡ್ಯಾರ ಮಾಡೋಣ ಅಂತ ಕೇಳಿದ್ರ ಸೂರಮ್ಮ ದೇವಿ ಸುತ್ತ ಬರುಮದೇವರ ಪುತ್ರ ಕರವಿ ನಾರಾಯಣ ಗೌಡ ನಡಿಯ ಕನ್ಯಾಕುಮಾರಿ ಹಿರಿಯ ಚಂದನಗಿರಿಯ ಚಂದಿರ ಮಂದನಗಿರಿಯ ಮಂದಿರ ಭಾವಿಸ ಕರಿ ಬತ್ತಿಸ ಬಣ್ಣ ಅಲ್ಲ ದೌಗಳ ದೇವರ ಚೂಕ ಮನಿ ದೇವರ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಬಂಗಾರ ಜಡಿ ಅಂಗಾರದಾಗ ಪದ್ಮ ಹೊಂದಿರ್ತಕ್ಕಂಥ ನಪ್ಪ ಲಿಂಗ ಬೀರದೇವಿಗೆ ಬಂಗಾರ ಜಡಿ ಅದ ಒಪ್ಪತ್ತಕ್ಕೆ ಅಂದ್ರೆ ಹಂಗೇನೆ ಹಾಲು ಮತದಾಗ ಒಬ್ಬನಿ ಹೆಂಡತಿಗೆ ಅಂದ್ರೆ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಬಂಗಾರ ಕೂದಲದವ ಯಾರಿಗದವ ಬಂಗಾರ ಕೂದಲ ಅಂತಕ್ಕಂಥ ಸರ್ಜೋಡಿ ಕಲಾವಂತರಿಗೆ ಕೇಳ್ಯಾರ ನೋಡು. ಯಾಕಪ್ಪ ಅಂತ ಕೇಳಿದ್ರೆ ನಮಗೆ ಕಂಡು ಬಂದಿರ್ತಕ್ಕಂಥ ವಿಷಯದಾಗ ಉತ್ತರ ಹೆಂಗ ಮಾಡೋಣ ಅಂತ ಕೇಳಿದ್ರ ಹಾಲು ಮತದಾಗ ಕುರುಬ ಬ್ರಹ್ಮಗೊಂಡ ಅನ್ನುವಂತ ವ್ಯಕ್ತಿ, ಆ ಬ್ರಹ್ಮಗೊಂಡನ ವ್ಯಕ್ತಿ ಹೆಂಡತಿ ಹೆಸರು ಸಿದ್ದಮ್ಮ ಅನ್ನುವಂತ ಹೆಂಡತಿ ಹೆಸರ, ಆ ಹೆಂಡತಿಗೆ ಬಂಗಾರದ ಕೂದಲ ಅದಾವತ್ತೆ. ಹಿಂಗ ನಮ್ಮ ಹಿರಿಯರು ಹೇಳ್ಕೊತ ಬಂದ್ರ ನೀವು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಹಿಂಗ ಇರುವಂದಾಯ್ತು. ಇನ್ನೊಂದು ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಸುಮಾರು ಉದ್ದೇಶ ಮಾಡ್ತಾರೆ. ನಾ ಪ್ರಶ್ನೆ ಕೇಳಿದ್ರ ಏನಂತ ಪ್ರಶ್ನೆ ಕೇಳಿದಪ್ಪ ಅಂತ ಕೇಳಿದ್ರೆ ಒಬ್ಬ ಸಂತನಲ್ಲಿ ಒಂದು ಜೋಗಿ ಇರ್ತಾ
ಜೋಳಿಗಾಗ ಮಾಸ್ತರ್ ಎದ್ದು ನಿಂತು ಮಾತಾಡವ ಎರಡು ವಸ್ತು ಆ ಜೋಳಿಗಾಗ ಇರ್ತಾವಂತ ಅವ ಹೇಳ್ತಾನ ತಳ ಕೂತ ಹಾಡವ ತೂರ ರೇವಣಶೀಲ ಮಾಸ್ತರ್ ಏನಂತಾನಪ್ಪ ಅಂತ ಕೇಳಿದ್ರ ಅದಲ್ರಿ ನಮ್ಮ ಬಳಿ 3 ಅವತ್ತಿ ಅವ ಹೇಳ್ತಾನ ಮಾಡೋಣ ಯಾಕಪ್ಪ ಅಂತ ಕೇಳಿದ್ರೆ 2 ವಸ್ತು ಯಾವ ಸಂತನ ಜೋಳಿಗಾಗ ಅದಾವಪ್ಪ ಅಂತ ಕೇಳಿದ್ರ ಹಾಲು ಮೊತ್ತದ ಭಕ್ತ ಕನಕದಾಸನ ಜೋಳಿಗೆ ಒಳಗ ಪ್ರತಿನಿತ್ಯ ಒಂದು ಜೋಳಿಗಾಗ ಏನಿರ್ತೈತಪ್ಪ ಅಂತ ಕೇಳಿದ್ರೆ ಗಂಧ ಮತ್ತ ಇವುಬುಟ್ಟಿ ಅಂತಕ್ಕಂಥ 2 ವಸ್ತು ಇರ್ತೀವಿ ಇದು ಎದರಾಗ ಕಂಡು ಬಂದಪ್ಪ ಅಂತ ಕೇಳಿದ್ರ ಹರಿಹರ ಹಾಲು ಮೊತ್ತದ ಕನಕದಾಸನ ಬುಕ್ನ್ಯಾಗ ಈಗ ಉತ್ತರನ ಓದಿರ್ತಕ್ಕಂಥ ವಿಷಯದ ಆ ಬುಕ್ಕ ನಾವಿಲ್ಲಿ ತಗೊಂಡು ಬಂದಿಲ್ಲ ನಾವು ಸದಾಪುರ ಕಾರ್ಯಕ್ರಮ ಮುಗಿಸ್ಕೊಂಡು ಭಾಷೆಯವ್ರ ಬಳಿ ನಮ್ಮ ಬುಕ್ಕಿನ ಜಾಗ ಬಿಟ್ಟು ಬಂದಿದಾಗ ಮಾಡೋಣ ಇನ್ನ 2 ವಿಷಯ ಇಟ್ಟಿದ್ದೆ ನಾ ಇಲ್ಲಿ ಏನ್ ವಿಷಯ ಇಟ್ಟಿದಪ್ಪ ಅಂತ ಕೇಳಿದ್ರ ಅಂಡಾಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ ಎಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಹುಟ್ಟಿ ಬಂದಿವಪ್ಪ ಅಂತ ಕೇಳಿದ್ರ ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದ ಮೂಲಕ ವಿಶ್ವಾಸ ಅನ್ನೋದು ಶ್ರೇಷ್ಠ ಅಂತಕ್ಕಂಥದ್ದು 2 ವಿಷಯ ಆಗಿರ್ತ ಮೂಲಕ ಸ್ವರ್ಗದಲ್ಲಿ ಕೆಲವಂತರು ಹೇಳಿದ್ರವರು ವಿಶ್ವಾಸ ಅನ್ನೋದು ನನ್ನ ಪಾಲಿಗಿರ್ಲಿ ವಿಚಾರ ಅನ್ನೋದು ಗೊಬ್ಬರವಾಡಿ ಉಮೇಶ್ ಮಾಡ್ತಾರಂತ ಪಾಲಿಗಿರ್ಲಿ ಅಂತ ಹೇಳಿ ಇವತ್ತು ನಾವು ಯಾರು ಕೂಡ ದೋಸ್ತಿ ಮಾಡ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಅವ್ರ ಮ್ಯಾಗ ವಿಶ್ವಾಸ ಇಟ್ಟೆ ದೋಸ್ತಿ ಮಾಡ್ತೀವಿ ಯಾವಾಗೇ ಯಾಕಪ್ಪ ಅಂತ ಕೇಳಿದ್ರೆ ಮುತ್ಯ ಮಾಡಿದ್ರಯ್ಯ ಜೂಳಿಗೆ ಅಮಾಸಿ ದಿನ ಮುಂದಾಸ ಆಯರ ಪಡೆದನಪ್ಪ ಅಂತ ಕೇಳಿದ್ರೆ ಬೀರ್ ದೇವರ ಮ್ಯಾಗ ವಿಶ್ವಾಸ ಇಟ್ಟೆ ಇವತ್ತು ಆಯರ ಪಡೆದನ ಅಂತಕ್ಕಂಥ ಮಾತು ಹೇಳಿದ್ರು ನೋಡು ಮಾತು ಮಾತಾಡಿದ್ರೆ ಹೆಂಗ್ ಆಗ್ಬೇಕು ಮಾಡೋಣ ಅಂತ ಕೇಳಿದ್ರ ಈ ಕಲಬುರಗಿ ಜಿಲ್ಲಾದಾಗ ದೈವದವರು ಕೂಡ್ಯಾರಪ್ಪ ಅಂತ ಕೇಳಿದ್ರೆ ಎಲ್ಲಿದ್ದಾರೆ ಒಂದು ವಿಷಯ ಮಾತಾಡಿ ಕೂಡಿರ್ತಕ್ಕಂಥ ದೈವದರ ಬಾಯಾಗ ಮಣ್ಣು ಹೋಗುವಂತ ವಿಷಯ ಆಗಿರಬಾರ್ದು ವಿಷಯ ಮಾತಾಡಿದ್ರೆ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನಾಗ ಹಾಡಿಕೆ ನೋಡದಪ್ಪ ಅಂತ ಕೇಳಿದ್ರ ಈ ಅಫಜಲ್ಪುರ ತಾಲೂಕಿನಾಗ ವಿಷಯ ಹೆಂಗ ಬೆಳೆಸ್ಬೇಕು ನಾವು ಮಾಡೋಣ ಈ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗತ್ತರ್ಗಿ ಗ್ರಾಮದಾಗ ಯಾರು ನೆನೆಸಿದ್ರು ಗತ್ತರ್ಗಿ ಬಾಗಮ್ಮ ಬಂದು ನೆನೆಸಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಹೆಂಗ ನೆನೆಸು ಮಾಡೋಣ ಅಂತ ಕೇಳಿದ್ರ ಗಾಜಿನ ಕಂಬದ ಮ್ಯಾಗ ಹಾವಿನ ರೂಪವಾಗಿ ಭೀಮಾ ನದಿಯಾಗ ತೇಲ್ಕೋತ ಗತ್ತರ್ಗಿ ಅನ್ನುವಂತ ಗ್ರಾಮ ಸನಿ ಮಾಡ್ಕೊಂಡಿ ಕುರಿ ಕಾಯುವಂತ ದ್ಯಾಮಣ್ಣ ಕುರುಗೋಳ ಮೇಯಿಸ್ಬೇಕು ಹೋಗುವಂತ ಸಮಯದಾಗ ಆ ದ್ಯಾಮಣ್ಣನ ನೋಡಿ ಗಾಜಿನ ಕಂಬದ ಮ್ಯಾಗ ಕೂತಿರ್ತಕ್ಕಂಥ ಹಾವಿನ ರೂಪದಾಗಿದ್ದಿರ್ತಕ್ಕಂಥ ಬಾಗಮ್ಮ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏ ದ್ಯಾಮಣ್ಣನ ಬರ್ತೀನಿ ನನಗೆ ಇಲ್ಲಿ ಇಟ್ಕೋರಿ ನಿಮ್ಮ ಊರಾಗ ನನಗೆ ಕರ್ಕೋರ ಹೇಳಿ ಯಾರು ಹೇಳಪ್ಪ ಅಂತ ಕೇಳಿದ್ರ ಗತ್ತರಿಗೆ ಬಾಗಮಾಯಿ ಹೇಳೋದು ಮಾಡೋಣ ಗತ್ತರಿಗೆ ಬಾಗಮಾಯಿ ಹೇಳದ ಬಳಕ ಇವತ್ತು ನನ್ನ ಮ್ಯಾಗ ವಿಶ್ವಾಸ ಇಟ್ಟು ಅವತ್ತು ಕರೆದಾಳಪ್ಪ ಅಂತ ಕೇಳಿದ್ರ ಬಾಗಮಾಯಿ ನಾ ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಕುರಿ ಕಾಯುವಂತ ದ್ಯಾಮಣ್ಣ ಗತ್ತರಿಗೆ ಬಾಗಮಾಯಿ ಮ್ಯಾಗ ವಿಶ್ವಾಸ ಇಟ್ಟು ಕರ್ಕೊಂಡು ಹೋಗಿಲ್ಲ ಇವತ್ತ ವಿಚಾರ ಮಾಡ್ಬೇಕು ಕಾಜಿನ ಕಂಬದ ಮ್ಯಾಗ ಹಾವಿನ ರೂಪಾಗಿ ಕೂಗಾಡಿ ಚೀರಾಡಿ ಹೇಳೋದಪ್ಪ ಅಂತ ಕೇಳಿದ್ರ ಹಾವದೋ ಏನು ದೇವ್ರದವೋ ಏನು ದೇವ್ರದೋ ಅಂತಕ್ಕಂಥ ಇವತ್ತು ವಿಚಾರ ಮಾಡಬೇಕಾಗ್ಯದ ಕೂಡಿರ್ತಕ್ಕಂಥ ಎಲ್ಲಾ ದೈವರಿಗೆ ನಾ ಕರೆಸ್ಬೇಕಾಗ್ಯದ ನಮ್ಮ ಊರಾಗ ಗೌಡರಿಗೆ ಕೂತ್ಕೊಂಡರಿಗೆ ಎಲ್ಲ ಕರೆಸ್ಬೇಕಂತೇಳಿ ವಿಚಾರ ಮಾಡದ ಕುರಿ ಕಾಯುವಂತ ದ್ಯಾಮಣ್ಣ ಕುರಿ ಕಾಯುವಂತ ದ್ಯಾಮಣ್ಣ ವಿಚಾರ ಮಾಡೋಣ ಊರಾಗಿದ್ದಿರ್ತಕ್ಕಂಥ ಹಿರಿಯರಿಗೆಲ್ಲ ಹೋಗಿ ಸುದ್ದಿ ಮುಟ್ಟಿಸದ ಊರಾಗ ಹಿರಿಯರು ಎಲ್ಲರೂ ವಿಚಾರ ಮಾಡಿ ಏನ ಕೇಳ್ತಾರಪ್ಪ ಅಂತ ಕೇಳಿದ್ರ ಆ ಕಾಜಿನ ಕಂಬದ ಮ್ಯಾಗಿದ್ದಿರ್ತಕ್ಕಂಥ ಹಾವಿಗೆ ಮಾತಾಡಿಸಿ ವಿಚಾರ ಮಾಡಿ ಕೇಳಿದ್ರು ನಮ್ಮ ಊರಾಗ ಬರ್ತೀನಿ ಇಲ್ಲಿ ಇರ್ತೀನಿ ಅಂತ ಹೇಳ್ತಾರ ನೀ ಯಾರಂತ ಕೇಳಿದ ಮೂಲಕ ನಾ ವಿಜಯನಗರ ಸಾಮ್ರಾಜ್ಯದಾಗಿದ್ದ ಇವತ್ತು ವಿಜಯನಗರ ಸಾಮ್ರಾಜ್ಯ ಯುದ್ಧ ಆಡುವಂತ ರಾಜ ನಾ ಮಾತು ಹೇಳಿ ನೀವು ಯುದ್ಧಕ್ಕೂ ಹೋಗಬೇಡ ಅಂತ ಹೇಳಿದ ಮೂಲಕ ಅವ ವಿಚಾರ ಮಾಡಾರ ವಿಶ್ವಾಸ ಇಟ್ಟಿ ನನ್ನ ಮಾತು ನೀರು ಹೋಗ್ಯಾನ ಅವ್ರ ಬಳಿ ಇರ್ಲಿಕ್ಕೆ ನನಗೆ ಜಾಗ ಮನಸ್ಸು ಬರಲಿಲ್ಲ ಅದ್ರ ಸಲುವಾಗಿ ನಾನು ಇಲ್ಲೇ ನೆನೆಸ್ತೀನಿ ಅಂತ ಹೇಳಿ ಗತ್ತರಿಗೆ ಬಾಗಮ್ಮ ಕೂಡಿರ್ತಕ್ಕಂಥ ದೈವದಾಗ ವಿಚಾರ ಮಾಡಿ ಕೂಗಾಡಿ ಚೀರಾಡಿ ಹೇಳದ ಬಳಕ ಎಲ್ಲಾ ಕೂಡಿರ್ತಕ್ಕಂಥ ಗತ್ತರಿಗೆ ಗ್ರಾಮದಾಗಿದ್ದಿರ್ತಕ್ಕಂಥ ಹಿರಿಯರು ಗೌಡರು ಕುಲಕರ್ಣರು ಎಲ್ಲರೂ
ವಿಚಾರ ಮಾಡಿ ತಾಯಿಗೆ ವಿಜೃಂಭಣೆಯಿಂದ ಕರೆಸ್ಕೊಂಡ್ ಬಂದು ಗತ್ತರಿಯಾಗ ಗುಡಿ ಕಟ್ಟಿದ್ರು ಇಂಥ ವಿಷಯಗಳು ಮಾತಾಡಬೇಕು. ಯಾವ್ದಾರ ದೋಸ್ತಿ ಮಾಡ್ತಾರ್ರಿ, ವಿಶ್ವಾಸಿಟ್ಟು ಮಾಡ್ತೀವಿ. ಮಾಡಪ್ಪ ಯಾವಾದ್ರೂ ಅಮ್ಮ ಸಿಗತ್ತದ, ಯಾವಾದ್ರೂ ಅಮ್ಮ ಸಿಗಲ್ಲ. ಜೂಳಿಗೆ ಅಮ್ಮ ಸಿಗಿ ಇಂಥ ಕೆಟ್ಟ ಕಲಿಯುವುದಾಗ ಶಿವ ಪಾರ್ವತಿಗೆ ಧರಣಿಗೋಸ್ಕರ ಪಡೆದ ಜೂಳಿಗೆ ಅಮ್ಮ ಸಿಗಿ ಶಿವ ಪಾರ್ವತಿಯರು ಬರಿಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಸತ್ಯರ ಗ್ರಾಮ ಶಿರುಡೋಣ ಮಠದಾಗ ನನ್ನಪ್ಪ ಸಿದ್ಧ ಮಾಡಿದ್ರೆ ಶಿವ ಮಾಡ್ತಿದ್ದ ಯಾರು ಅಲ್ಲದವರ ದೇವರು ಜೂಕಮಣಿ ದೇವರ ಹರಿವಾದನ ಗಂಡ ಹರಿವ ಕಿಚ್ಚಿನ ಗಂಡ ಸೂರಮದೇವರು ಸುತ್ತ ಬ್ರಹ್ಮದೇವರ ಪುತ್ರ ಕಲಿವಿ ನಾರಾಯಣ ಗೌಡನ ಅಳಿಯ ಕನ್ಯಾಕುಮಾರಿ ಹಿರಿಯ ನೆಲೆಸಿರ್ತಕ್ಕಂಥ ಲಿಂಗ ಬೀರದೇವರ ಸೇವೆ ಮಾಡ್ತಿದ್ದ ಯಾರು ಸಿದ್ಧರಲ್ಲಿ ಶಿವಗಾನಿ ಮಾನವರಲ್ಲಿ ಮನೆಗಾನಿ ದೇವರಲ್ಲಿ ಬೇಗ ನೆಲೆಸಿರ್ತಕ್ಕಂಥ ಸಿದ್ಧ ಮಾಲಿಕರಾಯ ಕುಲ ಬೀರದೇವರ ಸಲುವಾಗಿ ಅಟ್ಟಕ್ಕ ಹುಲಿ ಬರ್ತಕ್ಕಂಥ ಊಟಕ್ಕ ಹುಲಿಗಿನ ತಡೆಪಾಠ ನೋಡು. ಇಂಥ ಕೆಟ್ಟ ಕಲಿಯುವುದಾಗ ನನ್ನಪ್ಪ ಲಿಂಗ ಬೀರದೇವರಿಗೆ ಗದಿಗೆ ಮೇಲೆ ಕುಂದಿರಿಸಿ ಹೋಮದ ಹೊಗಿ ಬೆಳಗದ ಹೋಮದ ಹೋಗಿ ಕೈಲಾಸಕ್ಕೆ ಹೋಯ್ತು. ಹೋಮದ ಹೋಗಿ ಕೈಲಾಸಕ್ಕೆ ಹೋಗುವಾಗ ಪಾರ್ವತಿ ದೇವಿ ಮತ್ತು ಪರಮಾತ್ಮ ಆಗಿರ್ತಕ್ಕಂಥ ಪಗಡಿ ಆಟ ಆಡ್ಕೊಂಡು ಕುಂದಿರುವಂತ ಸಮಯದಾಗ ಪಾರ್ವತಿ ದೇವಿ ವಿಚಾರ ಮಾಡಿ ಪರಮಾತ್ಮ ಒಂದು ಮಾತು ಕೇಳ್ತಾಳ, ಭಗವಂತ ಹೋಮದ ಹೋಗಿ ಇಂಥ ಕೈಲಾಸದಾಗ ಒಂದು ಕತ್ತದ ಗಡಿದಾರಪ್ಪ ಅಂತ ಕೇಳಿದ್ರ ಇದು ಎಲ್ಲರ ಸಲ್ಯಾಕ ಬಂದಂತೇಳಿ ಪಾರ್ವತಿ ದೇವಿ ವಿಚಾರ ಮಾಡಿ ಪರಮಾತ್ಮಗೆ ಕೇಳಬಳಕ ಪರಮಾತ್ಮ ಮತ್ತು ಪಾರ್ವತಿ ವಿಚಾರ ಮಾಡಿ ಭೂಲೋಕಕ್ಕೆ ಬಂದು ಸತ್ಯರಾಗ್ರಾಮ ಶಿರುಡೋಣ ಮಠದಾಗ ಕೂತಿ ಕಾತರ ಕಟ್ಟಿ ಬುಡಕು ಕೂತಿ ಮಾಳಿಂಗರಾಗ ಹೋಗಿ ಕರ್ಕೊಂಡು ಹೋಗಿ ಪವಾರ್ಗಳು ಮಾಡೋದು. ಸುಮ್ಮಪ್ಪ ಯಾರ ಮುಂದೆ ವಿಷಯ ಮಾತಾಡಿದಾಗ ನಮ್ಮ ಮುಂದೆ ವಿಷಯ ಮಾತಾಡಕ್ ಹೋದ್ರಿ ಇರ್ಲಿ ಅಚ್ಚಿ ಕಡೆ ಮೇಲನೆ ಮಾತಾಡುವಂತ ಮಾಸ್ತರ್ ಅವ್ರಿಗೆ ನಂದ್ರೆ ಒಂದು ಜನ ಸಿಕ್ಕಿಲ್ಲಪ್ಪ. ಯಾಕಪ್ಪ ಅಂತ ಕೇಳಿದ್ರೆ ಅಫಜಲ್ಪುರ ತಾಲೂಕಿನಾಗ ನಾನು ಮಾತಾಡಬೇಕಿದ್ರೆ ಬಸು ಮಾಸ್ತರ್ ಅವರು ಮಾತಾಡೋದಪ್ಪ ಅಂತ ಕೇಳಿದ್ರ ಅವ್ರು ಬೆಳೆದ್ರು ನನಗಟ್ಟೆ, ನಾ ಬೆಳೆದ್ರು ಅವ್ರಿಗಟ್ಟೆ. ರೇವಣಸಿದ್ದ ಮಾಸ್ತರ್ ಹಚ್ಚಿದ್ರೆ ರೇವಣಸಿದ್ದ ಗೌಡ ಹೊಸದಾಗ ಲಗ್ನ ಮಾಡ್ಕೊಂಡು ತಂಗಿಗೆ ಹೋಗಿ ಯಾಕಪ್ಪ ಅಂತ ಕೇಳಿದ್ರು ಅವ್ರ ತಂಗಿಗೆ ಹೋಗಿ ಗಡಿಗೆ ಗಡಿ ನೋಡ್ಬೇಕಾಗ್ಯದ. ಮತ್ತ ಹಾಡ ಹಾಡ್ಕೋತ ಏನಂತಾರಪ್ಪ ಅಂತ ಕೇಳಿದ್ರ ವಿಚಾರ ಮಾಡ ಹಾಡು ತಂಗಿ ಹಾಡು ಮಕ್ಕಳಿಗೆಲ್ಲ ಈ ನೋಡೋದ ಒಬ್ಬೊಬ್ಬರು ಕೂಡಿಕೊಂಡು ಹಿಂಗೆಲ್ಲ ಹಾಕಿ ಮಾಡ್ತಾರ. ಇಂಥದೇನ ಹಾಡ್ಕೊತ ಹೋಗ್ತೀನಿ ನಾವು. ಯಾಕಪ್ಪ ಅಂತ ಕೇಳಿದ್ರ 6 ತಿಂಗಳಾಯ್ತು ಮೇಳ ಮಾಡಿ 50 ಕಾರ್ಯಕ್ರಮ ನಾವು ಮಾಡಿದೆವು. ನೀವು ಗಣಸರು ಹಾಲು ಮತ್ತ ಹೊತ್ತು ಮೆರೆಸೋರು ಗಾಣಿಗೇರ ಸಮಾಜದ ಹುಟ್ಟಿದ್ರು ಸಹಿತ ಹಾಲು ಮತದಾಗ ಸೇವೆ ಮಾಡಬೇಕು ನೋಡು. 6-7 ವರ್ಷ ಐತಿ ಮೇಳ ಮಾಡಿ 60 ಕಾರ್ಯಕ್ರಮ ಮಾಡಿದಿ. ನೀ ಹಾಡವು ನಮ್ಮ ಮೇಳದಾಗ ಗೊಬ್ಬರ ನಂದುವಡಿ ಹಿಮ್ಮೇಲೆ ಹಾಡ್ತಾನ ಅವನಕ್ಕಿಂತ ಅತ್ತ ಹಾಡಗತ್ತಿದ್ ಮಾಸ್ತರ್ ನಿನ್ನ ತಲೆ ಏನದ ಏನೋ ಅನಬಾರ್ದಪ್ಪ. ನಮ್ಮ ಗೊಬ್ಬರ ಮಾಡುವ ಸಿಸಮಾಗ ಐತಿದಿ ಕೈಕೊಂಡು ಮಾತಾಡ್ಬೇಕು ಕೈಕೊಂಡು ಮಾತಾಡ ನಿನಗ್ ಕೈಕೊಂಡು ಮಾತಾಡ ಜನ ಇದು ಹುಟ್ಟು ನನಗನಂಗಾರ. ಯಾಕಪ್ಪ ಅಂತ ಕೇಳಿದ್ರೆ ಏನು ತುರ್ಕೋ ನಿಮ್ಮ ಮನೆ ತುರ್ಕೋಲಿ ಕೇಳದ. ನಮ್ಮ ಜೀವನದಾಗ ಯಾವ ಮಗ ತಿಂಡಿನೇ ಬರ್ತಾನೆ ಅವನಿಗೆ ಕುಂಡಾಗ ಚೋಟ ನೀಟ್ ಹಾರಿಸಿವಿ. ಯಾವ ಮಗ ಬುಕ್ ಅನ್ನೋನಿಗೆ ಬಕ್ ನೋಡಿಸ್ಬಿಟ್ಟಿನ ಗೊಬ್ಬರ ಮಾಡೋಣ ಮೇಳದಾಗ ಎಷ್ಟೋ ಹವಾ ಮಾಡ್ಕೊಂಡ್ ಬಿಟ್ಟಿನ. ಯಾಕಪ್ಪ ಅಂತ ಕೇಳಿದ್ರೆ ಗೊಬ್ಬರ ನಮಗೆ ಶಾಣೋ ತಾಳ ಬಡಿತಾನೆ ಹಾಡ್ದಾಗ ಬರೀ ಹೂಸ ಬಿಡ್ತಾನೆ ಹೂಸ. ಏನು ಹಾಡ್ತು ಮಾಸ್ತಾರ ನೀ ಯಾರ ಮುಂದೆ ಮಾಡ್ದಾಗ ನಮ್ಮ ಮುಂದೆ ಮಾಡಕ್ ಹೋಗ್ಬೇಡ. ಸುಮ್ಮ ನಮ್ಮವನೇ ಇದ್ದೀವಪ್ಪ. ಗಾಣಿಗರ ಸಮಾಜದಾಗ ಹುಟ್ಟಿ ಹಾರು ಮಾಡ್ತಾ ಸೇವೆ ಮಾಡಬೇಕಂದ್ರೆ ನಮ್ಗೆ ಆಗಿದ್ದಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಸಮಾಜವನ್ನು ನಾವು ಪೂಜಿಸಬೇಕು, ಬೇರೆ ಸಮಾಜವನ್ನು ಗೌರವಿಸಬೇಕಂತ ಹೇಳ್ತಾರೆ ನೋಡು. ಬೇರೆ ಸಮಾಜದವರು ಸೇವೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ನಮಗೆ ಬಹಳ ಆನಂದ. ಇನ್ನು ಬಾಳೆನ ಮಾತಾಡಾರ್ದೆ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಳ ಹಾಡಿ ನೀವು ಮುಂದಿನ ಸಂಧಿಗೆ ಹಂಗ ಹಿಂಗ ಅನ್ಕೋಬೇಡ್ರಿ. ಯಾರು ನೀವು ಮೇಳ ಹಂಗ ಅಂತಲ್ಲ. ಹಂಗಂದ್ರೆ ಮೊದಲೇ ಅಂದಿದ್ದು ನಾವು ತೋಡಿಗೆ ತೋರನು ಕೊಡೋರಲ್ಲ. ನಾವು ಹಾಲು ಮತ್ತು ಸೇವೆ ಮಾಡ್ಕೊತ ಬಂದಿದ್ದೆವು. ನಮಗಂತೂ ಗುರುನಾಥ ಬುದ್ಧಿ ಕೊಟ್ಟ ನೋಡು. ಅದ್ ನಾವು ಹಾಡ್ಕೊತ ಹೋಗ್ತೀವಿ. ನಿಮಗಂತೂ ಗುರುನಾಥ ಬುದ್ಧಿ ಕೊಟ್ಟಲ್ಲ. ಅದ್ ನೀವು ಹಾಡ್ಕೊತ ಹೋಗ್ತೀರ ಮೊದಲೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ವಿ. ಯಾಕಪ್ಪ ಅಂತ ಕೇಳಿದ್ರೆ ಹೆಣ್ಮಕ್ಳ ಮೇಳದಾಗ ಬಂದಿರುತ್ತೆ ಹಿಂಗ ಮುಚ್ಚಿಟ್ಟು ಮಾತಾಡಕತ್ತೀನಿ. ಗಣಸರು ಮೇಳದಾಗ ಬಂದಿವಪ್ಪ ಅಂದ್ರೆ ಬಾಳೆಕಾಯಿ ಗಿಂಡಿ ಕಳಲತ್ತಿತ್ತು. ತುಂಬಾ ಅವೆಲ್ಲ ಅನಬಾರ್ದಂತೆ ಬಿಡೋದ ಬಾಳೆ ಮಾತಾಡೋದ ಗೌಡ ಏನು ಮಾಡಬೇಡ. ಬಾಳೆನ ಮಾತಾಡೋದು ಯಥಾ ಪ್ರಕಾರ ನಾಲ್ಕನೇ ಸತ್ಯ ಸುಂದರ ಚಾನಂದ ಸರ್ಜೋಡಿ ಕಲಾವಂತರು ಪಾಲ ಕೊಟ್ಟು ಬಿಡೋದು.